ಮುನಿಸು ಮರೆತ ಮುಂಗಾರು ವರುಣಾರ್ಭಟ ಜೋರಾಗ್ತಾ ಇದೆ. ಮುಗಿಲು ನೋಡ್ತಾ ಇದ್ದಂತಹ ರೈತರ ಮುಖದಲ್ಲಿ ಈಗ ಮಂದಹಾಸ ಮೂಡ್ತಾ ಇದೆ. ರಾಜ್ಯದಾದ್ಯಂತ ಕೃಷಿ ಚಟುವಟಿಕೆ ಈಗ ಹೆಚ್ಚಾಗ್ತಾ ಇದೆ. ಗರಿಗೆದರ್ತಾ ಇರುವಂತದ್ದು ಮಲೆನಾಡು, ಕರಾವಳಿ ಹಾಗೆ ಜಿಲ್ಲೆಗಳಲ್ಲಿ ಮುಂಗಾರು ಚುರುಕು ಆಗ್ತಾ ಇದೆ. ಮುನಿಸು ಮರೆತ ಮುಂಗಾರು ವರುಣಾರ್ಭಟ ಜೋರು. ಮುಗಿಲು ನೋಡ್ತಾ ಇದ್ದಂತಹ ರೈತರ ಮುಖದಲ್ಲಿ ಮಂದಹಾಸ ಮೂಡ್ತಾ ಇದೆ. ರಾಜ್ಯದಾದ್ಯಂತ ಗರಿಗೆದರಿದ ಕೃಷಿ ಚಟುವಟಿಕೆ. ಮಲೆನಾಡು, ಕರಾವಳಿ ಜಿಲ್ಲೆಗಳಲ್ಲಿ ಮುಂಗಾರು ಚುರುಕು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭರ್ಜರಿ ವರ್ಷಧಾರೆ ಆಗ್ತಾ ಇದೆ. ಮಳೆ ಬೀಳ್ತಾ ಇದೆ. ಬೆಳಗಾವಿಯಲ್ಲಿ ಎಡಬಿಡದೆ ಸುರಿತಾ ಇರುವಂತಹ ಮಳೆ. ಬೆಳಗಾವಿಯಲ್ಲಿ 5 ಸೇತುವೆಗಳು ಮುಳುಗಡೆಯಾಗಿದೆ. ಚಿಕ್ಕೋಡಿಯಲ್ಲೂ ಕೂಡ ಹರಿಯುವ ನದಿಗಳ ನೀರಿನ ಮಟ್ಟ ಏರಿಕೆಯಾಗಿರುವಂಥದ್ದು. ಮಲೆನಾಡು, ಶಿವಮೊಗ್ಗದಲ್ಲೂ ಕೂಡ ನಿರಂತರ ಮಳೆಯ ಆರ್ಭಟ ಮುಂದುವರಿತಾ ಇದೆ. ಇನ್ನು ಮುನಿಸು ಮರೆತಂತಹ ಮುಂಗಾರು ವರುಣಾರ್ಭಟ ಜೋರಾಗ್ತಾ ಇದೆ. ರಾಜ್ಯದಲ್ಲಿ ಮುಗಿಲು ನೋಡ್ತಾ ಇದ್ದಂತಹ ರೈತರ ಮುಖದಲ್ಲಿ ಈಗ ಮಂದಹಾಸ ಮೂಡ್ತಾ ಇದೆ. ರಾಜ್ಯದಾದ್ಯಂತ ಗರಿಗೆದರುತ್ತಾ ಇರುವಂತದ್ದು ಕೃಷಿ ಚಟುವಟಿಕೆ. ಮಲೆನಾಡು, ಕರಾವಳಿ ಜಿಲ್ಲೆಗಳಲ್ಲಿ ಮುಂಗಾರು ಈಗ ಚುರುಕುಗೊಂಡಿರುವಂಥದ್ದು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭರ್ಜರಿ ಮಳೆಯಾಗ್ತಾ ಇದೆ. ಬೆಳಗಾವಿಯಲ್ಲೂ ಕೂಡ ಎಡಬಿಡದೆ ಸುರಿತಾ ಇರುವಂತಹ ಮಳೆ. ಇದೀಗ ಮಹಾಮಳೆಗೆ ಬೆಳಗಾವಿಯಲ್ಲಿ 5 ಸೇತುವೆಗಳು ಮುಳುಗಡೆಯಾಗಿದೆ. ಚಿಕ್ಕೋಡಿಯಲ್ಲೂ ಕೂಡ ಹರಿಯುವ ನದಿಗಳ ನೀರಿನ ಮಟ್ಟ ಏರಿಕೆಯಾಗಿರುವಂಥದ್ದು. ಮುಂಗಾರು ಈಗ ಜೋರಾಗಿ ಬರ್ತಾ ಇರುವಂಥದ್ದು. ರಾಜ್ಯದಲ್ಲಿ ಮುಂಗಾರು ಆಗಮನದ ನಿರೀಕ್ಷೆಯಲ್ಲಿದ್ದಂತಹ ರೈತರಿಗೆ ಈಗ ಮಂದಹಾಸ ಮೂಡ್ತಾ ಇದೆ ಮುಖದಲ್ಲಿ. ರಾಜ್ಯದಾದ್ಯಂತ ಕೃಷಿ ಚಟುವಟಿಕೆ ಕೂಡ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಚುರುಕುಗೊಳ್ತಾ ಇದೆ. ಮಲೆನಾಡು ಹಾಗೆ ಕರಾವಳಿ ಜಿಲ್ಲೆಗಳಲ್ಲೂ ಕೂಡ ಮುಂಗಾರು ಮಳೆ ಶುರುವಾಗಿರುವಂಥದ್ದು ಚುರುಕುಗೊಳ್ತಾ ಇದೆ. ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಬೆಳಗಾವಿಯಲ್ಲೂ ಕೂಡ ಎಡಬಿಡದೆ ಸುರಿತಾ ಇರುವಂತಹ ಮಳೆ. ಈ ಒಂದು ಮಳೆಯಿಂದಾಗಿ 5 ಸೇತುವೆಗಳು ಮುಳುಗಡೆಯಾಗಿದೆ. ಮಳೆನೇ ಬರ್ತಾ ಇಲ್ಲ ಅಂತ ಬೇಸರಗೊಂಡಿದ್ರು ರೈತರು. ಇದೀಗ ಜೂನ್ನಲ್ಲಂತೂ ಬರಲಿಲ್ಲ, ಇದೀಗ ಜುಲೈನ ಆರಂಭದಲ್ಲಿ ಬರ್ತಾ ಇದೆ ಮಳೆ. ಈ ಒಂದು ಮಳೆಯಿಂದಾಗಿ, ಮುಂಗಾರು ಆರಂಭದಿಂದಾಗಿ ರೈತರ ಮುಖದಲ್ಲಿ ಸಂತಸ, ಮಂದಹಾಸ ಮೂಡ್ತಾ ಇದೆ. ಕೃಷಿ ಚಟುವಟಿಕೆಗೂ ಕೂಡ ಈಗ ವೇಗ ಪಡೆದುಕೊಳ್ತಾ ಇರುವಂಥದ್ದು ಮಳೆಯಿಂದಾಗಿ. ಮಳೆಯಬ್ಬರ ಭರ್ತಿಯಾಗುತ್ತಿವೆ ಅಣೆಕಟ್ಟೆಗಳು. ಜಲಾನಯನ ಪ್ರದೇಶಗಳಲ್ಲಿ ಹೆಚ್ಚಾದ ನೀರಿನ ಹರಿವು. ಭರ್ತಿಯಾಗಿದೆ ಗಾಜನೂರು ಹಾಗೆ ತುಂಗ ಜಲಾಶಯ. ತುಂಗಾದಿಂದ ಹೊಸಪೇಟೆ ಟಿಬಿ ಡ್ಯಾಂಗೆ ನೀರು. ಹೊಸಪೇಟೆ ಟಿಬಿ ಡ್ಯಾಂಗೆ 18,000 ಕ್ಯೂಸೆಕ್ ನೀರನ್ನ ಬಿಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ವರುಣಾರ್ಭಟ ಜೋರಾಗ್ತಾ ಇರುವಂಥದ್ದು. ಶೃಂಗೇರಿ, ಕಳಸ, ಮೂಡಿಗೆರೆ, ಕೊಪ್ಪಳದಲ್ಲೂ ಕೂಡ ರಣ ಮಳೆ. ಮಹಾಮಳೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಸ್ತವ್ಯಸ್ತ ಸೃಷ್ಟಿಯಾಗ್ತಾ ಇದೆ. ಕೆಲವು ಕಡೆಗಳಲ್ಲಿ ಮರ ಬಿದ್ದು ಸಂಚಾರ ಕೂಡ ಸ್ಥಗಿತಗೊಂಡಿರುವಂಥದ್ದು. ಅನೇಕ ಊರುಗಳಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಕಡಿತ ಆಗಿದೆ. ಇದು ಮಳೆ ತಂದ ಅವಾಂತರ. 1000 ಕ್ಯೂಸೆಕ್ ದಾಟಿದ ಕೆಆರ್ಎಸ್ನ ಒಳ ಹರಿವು. 6 ತಿಂಗಳ ಬಳಿಕ ಇದೀಗ 1000 ಕ್ಯೂಸೆಕ್ ದಾಟಿರುವಂಥದ್ದು ಕೆಆರ್ಎಸ್ನಲ್ಲಿ. ಸದ್ಯ ಕೆಆರ್ಎಸ್ ಡ್ಯಾಂನಲ್ಲಿ ಕೂಡ 11,188 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಕೊನೆಗೂ ಕೂಡ ಬೆಳಗಾವಿ, ಧಾರವಾಡ ಹಾಗೆ ವಿಜಯಪುರ, ರಾಯಚೂರಿನಲ್ಲೂ ಕೂಡ ಮಳೆಯಾಗ್ತಾ ಇರುವಂಥದ್ದು. ಮುಂದಿನ 2 ದಿನ ಆರೆಂಜ್ ಅಲರ್ಟ್ ಅನ್ನ ಘೋಷಣೆಯನ್ನ ಕೂಡ ಮಾಡಿದೆ ಹವಾಮಾನ ಇಲಾಖೆಯಿಂದ. ಉಡುಪಿ ಮತ್ತೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರಿ ಮಳೆಯ ನಿರೀಕ್ಷೆ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುತ್ತೆ. ಇನ್ನು ಶಿವಮೊಗ್ಗ, ಚಿಕ್ಕಮಗಳೂರು ಜೊತೆಗೆ ಕೊಡಗು, ಹಾಸನ ಈ ಭಾಗದಲ್ಲೂ ಕೂಡ ಮಳೆಯ ಸಾಧ್ಯತೆ ಇದೆ. 5 ದಿನಗಳ ಕಾಲ ಭರ್ಜರಿ ಮಳೆಯಾಗುತ್ತೆ. ಈ ರೀತಿಯಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂಥದ್ದು ಹವಾಮಾನ ಇಲಾಖೆಯಿಂದ. ಮಹಾರಾಷ್ಟ್ರ
ಮಹಾರಾಷ್ಟ್ರದಲ್ಲಿ ಮಳೆಯಾಗ್ತಾ ಇರುವ ಕಾರಣಕ್ಕೆ ಇದೀಗ ಬೆಳಗಾವಿ ನದಿಗಳಿಗೆ ಜೀವ ಕಳೆ ಬಂದಂತಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಆರ್ಭಟ ಮುಂದುವರಿತಾ ಇದೆ. ಮಹಾರಾಷ್ಟ್ರದಲ್ಲಿ ಮಳೆ, ಬೆಳಗಾವಿ ನದಿಗಳಿಗೆ ಇದೀಗ ಜೀವ ಕಳೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಆರ್ಭಟ ಉಕ್ಕಿ ಹರಿಯುತ್ತಿವೆ ಚಿಕ್ಕೋಡಿ ತಾಲೂಕಿನ ನದಿಗಳು. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ನದಿಗಳಿಗೆ ಜೀವ ಕಳೆ ಬರ್ತಾ ಇದೆ ಮಳೆಯಿಂದಾಗಿ. ಕೃಷ್ಣಾ ಹಾಗೂ ಉಪನದಿಗಳಲ್ಲಿ ನೀರಿನ ಹರಿವು ಹೆಚ್ಚಳ. ಒಂದೇ ದಿನದಲ್ಲಿ 4 ಸೇತುವೆಗಳು ಮುಳುಗಡೆಯಾಗಿವೆ. ಭಾರಿ ಪ್ರಮಾಣದಲ್ಲಿ ಮಳೆಯಾಗಿರುವಂತದ್ದು. ಎರಡೇ ದಿನದಲ್ಲಿ 8 ಸಂಪರ್ಕ ಸೇತುವೆಗಳು ಕೂಡ ಮುಳುಗಡೆಯಾಗಿದೆ ಚಿಕ್ಕೋಡಿ ಭಾಗದಲ್ಲಿ. ಕೃಷ್ಣಾ ನದಿಗೆ ಕಟ್ಟಿರುವಂತಹ ಕಳ್ಳೋಳ ಯಡಿಯೂರು ಸೇತುವೆ, ಯಡಿಯೂರ, ದೂದ್ಗಂಗಾಗೆ ಕಟ್ಟಿರುವಂತಹ ಮಲಿಕವಾಡ ದತ್ತವಾಡ ಬ್ರಿಡ್ಜ್ ಕೂಡ ಮುಳುಗಡೆಯಾಗಿದೆ. ವೇದಗಂಗಾ ನದಿಗೆ ಕಟ್ಟಿರುವಂತಹ ಬೋಜಾ ಹಾಗೆ ಕಾರದಗ ಸೇತುವೆ, ದೂದ್ಗಂಗಾಗೆ ಕಟ್ಟಿರುವಂತಹ ಬೋಜವಾಡ ಕನ್ನೂರು ಬ್ರಿಡ್ಜ್ ಇವೆಲ್ಲವೂ ಕೂಡ ಮುಳುಗಡೆಯಾಗಿರುವಂಥದ್ದಂತೆ ನೋಡಿ. ಕೃಷ್ಣಾ ನದಿಗೆ ಅಡ್ಡಲಾಗಿರುವಂತಹ ಮಾಂಜಾರಿ ಬೌನ ಸವತಿ, ವೇದಗಂಗಾಗೆ ಅಡ್ಡಲಾಗಿರುವ ಸೇತುವೆ ಅಕ್ಕೋಳ ಹಾಗೆ ಸಿದ್ನಾಳ, ವೇದಗಂಗಾ ನದಿಗೆ ಅಡ್ಡಲಾಗಿರುವಂತಹ ಜತ್ರಾಟ ಬೀವಶಿ ಬ್ರಿಡ್ಜ್. ಹಲವು ಗ್ರಾಮಗಳ ನಡುವೆ ಸಂಪರ್ಕ ತಾತ್ಕಾಲಿಕವಾಗಿ ಕಡಿತ ಆಗಿರುವಂಥದ್ದು. ಸುತ್ತಿ ಬಳಸಿ ಸಂಚಾರ ಮಾಡ್ತಾ ಇರುವಂತಹ ಜನರು ಈ ಒಂದು ಭಾಗದಲ್ಲಿ ವರುಣಾರ್ಭಟಕ್ಕೆ ಇದೀಗ ತತ್ರ ಆಗ್ತಾ ಇರುವಂಥದ್ದು. ಮಹಾರಾಷ್ಟ್ರದಲ್ಲಿ ಹೆಚ್ಚು ಮಳೆಯಾಗ್ತಾ ಇದೆ. ಈ ಪರಿಣಾಮವಾಗಿ ಬೆಳಗಾವಿಯಲ್ಲಿ ಕೂಡ ನದಿಯ ಒಳಹರಿವು ಕೂಡ ಹೆಚ್ಚಾಗ್ತಾ ಇದೆ. ಉಕ್ಕಿ ಹರಿತಾ ಇರುವಂತಹ ಚಿಕ್ಕೋಡಿ ತಾಲೂಕಿನಾದ್ಯಂತ ಬರುವಂತಹ ಸುತ್ತಮುತ್ತ ನದಿಗಳು, ಚಿಕ್ಕೋಡಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಾದ್ಯಂತ ಇದೀಗ ನದಿಗಳಿಗೆ ಜೀವ ಕಳೆ ಬಂದಿದೆ. ಕೃಷ್ಣಾ ಹಾಗೂ ಉಪನದಿಗಳಲ್ಲಿ ನೀರಿನ ಹರಿವು ಕೂಡ ಹೆಚ್ಚಳ ಆಗಿರುವಂಥದ್ದು. ಮಹಾರಾಷ್ಟ್ರದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಪಶ್ಚಿಮ ಘಟ್ಟದಲ್ಲಿ ಒಂದೇ ದಿನದಲ್ಲಿ 4 ಸೇತುವೆಗಳು ಮುಳುಗಡೆಯಾಗಿರುವಂಥದ್ದು. ಈ ಒಂದು 2 ದಿನಗಳಲ್ಲಿ 8 ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿರುವಂಥದ್ದು. ಮಹಾರಾಷ್ಟ್ರದಲ್ಲಿ ಮಹಾಮಳೆಗೆ ಇದೀಗ ಬೆಳಗಾವಿಯಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನದಿಗೆ ಜೀವ ಕಳೆ ಬಂದಿರುವಂಥದ್ದು. ಬೆಳಗಾವಿಯಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಚಿಕ್ಕೋಡಿಯಲ್ಲಿ ಇರುವಂತಹ ಹಲವು ನದಿಗಳು ಹಾಗೆ ಉಪನದಿಗಳು ಇವೆಲ್ಲವೂ ಕೂಡ ಈಗ ಒಳಹರಿವು ಹೆಚ್ಚಳ ಆಗ್ತಾ ಇದೆ. ಇದರಿಂದ ಜೀವ ಕಳೆ ಬಂದಂತಾಗಿದೆ ನದಿಗಳಿಗೆ. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ನದಿಗಳಿಗೆ ಇದೀಗ ಜೀವ ಕಳೆ ಬಂದಿರುವಂಥದ್ದು. ಕೃಷ್ಣಾ ಹಾಗೆ ಉಪನದಿಗಳಿಗೆ ನೀರಿನ ಹರಿವು ಕೂಡ ಹೆಚ್ಚಳ ಆಗ್ತಾ ಇದೆ. ಮಳೆನೇ ಇಲ್ಲ ಅಂತ ಇದ್ವಿ, ಈಗ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಜೂನ್ನಲ್ಲಿ ಕೈ ಕೊಟ್ಟಿದ್ದಂತಹ ಮುಂಗಾರು ಮಳೆ ಇದೀಗ ಜುಲೈನಲ್ಲಿ ರೈತರ ಕೈ ಹಿಡಿಯೋದಕ್ಕೆ ಬಂದಿರುವಂಥದ್ದು. ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆಗಳು ಜೊತೆಗೆ ವೇದಗಂಗಾ ದೂದ್ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆಗಳು ಮುಳುಗಡೆಯಾಗಿದೆ. ಈ ಒಂದು ಮಹಾಮಳೆಯಿಂದಾಗಿ ಜನರು ಕೂಡ ಅನಿವಾರ್ಯವಾಗಿ ಈಗ ಆ ಒಂದು ಸಂಪರ್ಕದ ಸೇತುವೆಗಳನ್ನು ಬಿಟ್ಟು ಪರ್ಯಾಯ ಮಾರ್ಗವಾಗಿ ಬೇರೆ ರಸ್ತೆಯ ಮುಖಾಂತರವಾಗಿ ಈಗ ಸಂಚರಿಸುವಂತಹ ವ್ಯವಸ್ಥೆ ನಿರ್ಮಾಣ ಆಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಈ ಪರಿಣಾಮವಾಗಿ ನದಿಗಳಿಗೂ ಕೂಡ ಜೀವ ಕಳೆ ಬಂದಿದೆ. ಒಂದೇ ದಿನದಲ್ಲಿ ನೋಡಿ 4 ಸೇತುವೆಗಳು ಮುಳುಗಡೆಯಾಗಿದೆ. ಜನರ ಜೀವನ ಅಸ್ತವ್ಯಸ್ತ ಆಗಿದೆ. ಎರಡೇ ದಿನದಲ್ಲಿ 8 ಸಂಪರ್ಕ ಸೇತುವೆಗಳು ಕೂಡ ಮುಳುಗಡೆಯಾಗಿರುವಂಥದ್ದು. ಮಹಾಮಳೆಗೆ ಇದೀಗ ಚಿಕ್ಕೋಡಿ ಜೊತೆಗೆ ಬೆಳಗಾವಿಯಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿರುವಂಥದ್ದು.